ಹಲೋ ಎವ್ರಿವನ್. ಮೂರನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತದ ಉದ್ದವು ಅದರ ಅಗಲದ ಮೂರರಷ್ಟಿದೆ. ಆಯತದ ವಿಸ್ತೀರ್ಣ 75 ಸೆಂಟಿಮೀಟರ್ ಸ್ಕ್ವೇರ್. ಆಯತದ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಯುವ ವರ್ಗ ಸಮೀಕರಣವು. ಆಯ್ಕೆಯನ್ನ ಗಮನಿಸಿ ಮಕ್ಕಳೇ. ಎ 3x ಸ್ಕ್ವೇರ್ ಪ್ಲಸ್ 75x ಇಸ್ ಈಕ್ವಲ್ ಟು 0. ಬಿ x ಸ್ಕ್ವೇರ್ ಪ್ಲಸ್ 3x ಮೈನಸ್ 75 ಇಸ್ ಈಕ್ವಲ್ ಟು 0. ಸಿ 3x square minus 75 is equal to 0. D 8x square minus 75 is equal to 0. ಸೊ ಇಲ್ಲಿ ಅಗಲ ಮತ್ತು ಉದ್ದವನ್ನ ವ್ಯಾಖ್ಯಾನಿಸಿ. ಸೊ ನಾವು ಇಲ್ಲಿ ಏನ್ ಮಾಡೋಣ, ಅಗಲವನ್ನ x ಅಂತ ತಗೊಳ್ಳೋಣ ಮಕ್ಕಳು. ಓಕೆ, ಸೊ ಅಗಲವನ್ನ x ಎಂದು ಇಟ್ಕೊಂಡ್ರೆ, ಸೊ ಇಲ್ಲಿ ಹೇಳಿಕೆಯ ಪ್ರಕಾರ ಏನಿದೆ, ಉದ್ದವು ಅಗಲದ ಮೂರರಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಉದ್ದ ಏನಾಗತ್ತೆ ಮಕ್ಕಳೇ, ಅಗಲದ ಮೂರರಷ್ಟು. ಹಾಗಾದ್ರೆ 3x ಆಯ್ತು. ಸೊ ಇಲ್ಲಿ ಅಗಲ ಏನಾಯ್ತು, x ಆಯ್ತು ಅಲ್ವಾ. ಸೊ ಈಗ ನಾವು ವಿಸ್ತೀರ್ಣದ ಸೂತ್ರ, ಸೊ ಇಲ್ಲಿ ಆಯತದ ವಿಸ್ತೀರ್ಣದ ಸೂತ್ರವನ್ನ ಬಳಸಿ ಇದನ್ನ ಬರೆಯೋಣ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಆಯತದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಉದ್ದ ಗುಣಿಸು ಅಗಲ ಅಲ್ವಾ. ಸೊ ಇಲ್ಲಿ ಸಮಸ್ಯೆಯಲ್ಲಿ ನೀಡಲು ಏನ್ ಹೇಳಿದ್ದಾರೆ, ಸೊ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಯುವ ಸೂತ್ರವನ್ನ ಹೇಳ್ಬೇಕು. ಸೊ ಇವುಗಳ ಗುಣಲಬ್ಧ. ಓಕೆ, ಸೊ ಒಂದು ಆಯತದ ಉದ್ದವು ಅದರ ಅಗಲದ ಮೂರರಷ್ಟಿದೆ. ಆಯತದ ವಿಸ್ತೀರ್ಣ 75 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸೂತ್ರ ಏನ್ ಹೇಳಿ, ಉದ್ದ ಗುಣಿಸು ಅಗಲ. ಸೊ ಇಲ್ಲಿ ಆಯತದ ವಿಸ್ತೀರ್ಣ ಎಷ್ಟಿದೆ, 75 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಉದ್ದ 3x ಗುಣಿಸು ಅಗಲ ಏನ್ ಹೇಳಿ, x. ಸೊ ಹಾಗಾದ್ರೆ ಇಲ್ಲಿ 75 ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 3x ಸ್ಕ್ವೇರ್. ಸೊ ಈಗ ನಾವು ಈ ವರ್ಗ ಸಮೀಕರಣವನ್ನ ಪ್ರಮಾಣಿತ ರೂಪಕ್ಕೆ ಪರಿವರ್ತಿಸಿದಾಗ, ಅಂದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪಕ್ಕೆ ತರಬೇಕು ಅಂದ್ರೆ, ಸೊ ಎರಡೂ ಬದಿಯಲ್ಲೂ ನಾವೇನ್ ಮಾಡ್ಬೇಕು, 75 ಮೈನಸ್ ಮಾಡ್ಬೇಕು ಮಕ್ಕಳೇ. ಸೊ ಆಗ ಏನಾಗುತ್ತೆ, ಇದು 0 ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 3x ಸ್ಕ್ವೇರ್ ಮೈನಸ್ 75. ಸೊ ಇದನ್ನು ನಾನು 3x ಸ್ಕ್ವೇರ್ ಮೈನಸ್ 75 ಈಸ್ ಈಕ್ವಲ್ ಟು 0 ಅಂತ ಬರ್ತಿದ್ದೇನೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ 3x ಸ್ಕ್ವೇರ್ ಮೈನಸ್ 75 ಈಸ್ ಈಕ್ವಲ್ ಟು 0 ಆಗಿದೆ. ಥ್ಯಾಂಕ್ ಯು.